ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲಿಗೆ ಬಂದದ್ದು? ಎಲ್ಲಿಗೆ ಬಂದದ್ದ? ಎಂತ ತಿನ್ನೋದು ನೀನು? ಇವತ್ತು ನಾವು ಡಿ ಮಾರ್ಟಿಗೆ ಬಂದಿದ್ದೀವಿ. ಸ್ವಲ್ಪ ಗ್ರಾಸರಿ ಶಾಪಿಂಗ್ ಎಲ್ಲ ಇತ್ತು, ಹಾಗೆ ಬೆಳಗ್ಗೆ ಬೇಗನೆ ಬಂದಿದ್ದೀವಿ. 10 ಗಂಟೆಗೇನೆ ನಾವು ಡಿ ಮಾರ್ಟ್ ಅಲ್ಲಿ ಇದ್ವಿ. ಇವಳನ್ನ ಬರೋದು ಬೇಡ ಅಂತಂದ್ರು ಇವಳು ನಮ್ಮ ಜೊತೆನೂ ಬಂದಿದ್ದಾಳೆ. ಇವಳು ತಿಂಡಿ ಟಾಯ್ಸ್ ಎಲ್ಲ ಅವಳಿಗೆ ಬೇಕಾಗಿರೋದನ್ನ ತರ್ತಾ ಇದ್ದಾಳೆ. ಅಬಿಲ್ ಮಂಪವೇ ದೀಕಾ ಏನು ಏನು ಏನೆಲ್ಲ ಕೈಟ್ ಚಿಶೆ ಬಾಬಾ ಚಿನ್ನ. ಇವಳಿಗೆ ಇವಾಗ ನಿದ್ದೆ ಬರೋದಕ್ಕೆ ಸ್ಟಾರ್ಟ್ ಆಯ್ತು. ನಾವು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ನನ್ನ ಹಸ್ಬೆಂಡಿಗೆ ಡ್ಯೂಟಿಗೆ ಹೊರಡಬೇಕು. ನೋಡಿ ಇವಳಿಗೆ ಬೇಕಾಗಿರೋದನ್ನ ತಗೋ ಬಂದಿದ್ದಾಳೆ. ಇವಳಿಗೆಲ್ಲ ಟಾಯ್ಸ್ ಗಿಂತನೂ ಕಾರ್ ಅಂದ್ರೆ ತುಂಬಾ ಇಷ್ಟ. ಆಮೇಲೆ ಈ ತರ ಟೆಡ್ಡಿ ಇರುತ್ತಲ್ಲ ಅದು. ಸೊ ಮಧ್ಯಾಹ್ನ ಊಟ ಎಲ್ಲ ಬೇಗನೆ ಮುಗಿಸ್ಕೊಂಡು ಸ್ವಲ್ಪ ಆಫೀಸ್ ಕೆಲಸ ಇತ್ತು, ಅದನ್ನ ಮಾಡ್ತಾ ಇದ್ದೀನಿ. ನಾನು ಕೆಲಸ ಮಾಡ್ಬೇಕಾದ್ರೆ ಇವಳಂತೂ ಇಲ್ಲೇ ಬಂದಿರ್ತಾಳೆ, ಯಾವಾಗ್ಲೂ ಲ್ಯಾಪ್ಟಾಪ್ ಓದ್ತಾ. ಬೆಳಗ್ಗೆ ಚೆನ್ನಾಗೇ ಇದ್ಲು. ನಾವು ಡಿಮಾರ್ಟ್ಗೆಲ್ಲ ಹೋಗಿದ್ವಿ. ಸಂಜೆ ಆಗ್ತಾ ಇವಳಿಗೆ ಜೋರ್ ಜ್ವರ ಬಂದಿದೆ. ನೋಡ್ಬೋದು 100 ಡಿಗ್ರಿ ಇದೆ. ಒಂದ್ ಸ್ವಲ್ಪ ಹೊತ್ತು ಬಿಟ್ಟು ನೋಡಿದ್ರೆ 101.9 ಇತ್ತು. ಸೊ ನಾವು ಅವಳನ್ನ ಡಾಕ್ಟರ್ ಹತ್ರನೂ ಕರ್ಕೊಂಡು ಹೋದ್ವಿ. ಆಮೇಲೆ ನಂಗೊಂದ್ ಸ್ವಲ್ಪ ಹೊರಗಡೆ ಏನೋ ತಗೊಳೋದಿತ್ತು. ಬೆಳಗ್ಗೆ ಚೆನ್ನಾಗಿದ್ಲು, ಸಡನ್ ಆಗಿ ಹಿಂಗ್ ಜ್ವರ ಬಂತಂತಾನೆ ಗೊತ್ತಾಗಿಲ್ಲ ಅವಳಿಗೆ. ಇಲ್ಲಿ ಮ್ಯಾಂಗ್ಲೆಟ್ ಸ್ಟೋರ್ ಇದೆ, ನಾವಲ್ಲೇ ರೈಸ್ ತಗೊಂಡ್ ಹೋಗೋದು. ಆಮೇಲೆ ಇಲ್ಲಿ ನೋಡ್ಬೋದು ಉಡುಪಿ ಆರಾಧ್ಯ ಅಂತ ಇದೆ, ಇದು ಉಡುಪಿ ಹೋಟೆಲ್. ನಮ್ ಹಳೆ ರೂಮ್ ಮೊದ್ಲು ಇಲ್ಲೇ ಇದ್ದಿದ್ದು. ಇಲ್ಲಿ ಉಡುಪಿ ಮಂಗಳೂರವರೇ ಜಾಸ್ತಿ ಇರೋದು. ನನಗೆ ಸ್ಪೆಕ್ಸ್ ತಗೋಬೇಕಿತ್ತು, ಸಿಸ್ಟಮ್ ಯೂಸ್ ಮಾಡ್ಬೇಕಾದ್ರೆ ಗ್ಲಾಸ್ ಬೇಕಿತ್ತು. ನಾವಿಲ್ಲಿ ನೋಡಿದ್ವಿ, ಆದ್ರೆ ನಂಗೆ ಇಲ್ಲಿ ಯಾಕೋ ಸರಿ ಆಗಿಲ್ಲ. ಮತ್ತೆ ನಾವು ಬೇರೆ ಶಾಪ್ ಅಲ್ಲಿ ತಗೊಂಡ್ವಿ. ನಾವ್ ಅಲ್ಲಿಂದ ಮನೆಗ್ ಬಂದ್ವಿ. ಇದು ನೆಕ್ಸ್ಟ್ ಡೇ. ನಮಗ್ ಬ್ರೇಕ್ಫಾಸ್ಟ್ ಫ್ರೈಡ್ ರೈಸ್. ನಾನು ಇವಾಗ ತಿಂಡಿ ಎಲ್ಲ ಮುಗಿಸ್ಕೊಂಡು ಆಫೀಸಿಗೆ ಹೋಗ್ತಾ ಇದ್ದೀನಿ. ಇವತ್ತು ನನ್ನ ಹಸ್ಬೆಂಡ್ ಇರ್ಲಿಲ್ಲ, ಅವ್ರು ಇಲ್ಲಿದ್ದವ್ರು ಡ್ರಾಪ್ ಮಾಡ್ತಾ ಇದ್ರು. ಹಾಗಾಗಿ ಇವತ್ತು ಬಸ್ ಅಲ್ಲೇ ಬಂದಿರೋದು. ಆಮೇಲೆ ಇಲ್ಲಿ ಸಂಜೆ ನನ್ನ ಕೊಲ್ಲಿಗ್ ಅವ್ರ ಬರ್ಡೇ ಸೆಲೆಬ್ರೇಷನ್ ಇತ್ತು. ಇಲ್ಲಿ ನಮ್ಮ ಆಫೀಸಲ್ಲಿ ನಂಗೊಂದು 3 ಜನ ಯೂಟ್ಯೂಬ್ ಮಾಡೋದಕ್ಕೆ ಸಪೋರ್ಟ್ ಮಾಡ್ತಾರೆ. ಅವರೇ ಅಂದಿದ್ದು ವಿಡಿಯೋ ಮಾಡಿ ಅಂತ. ನೋಡಿ ಅವರಲ್ಲಿ 3 ಜನ ಹಿಂದೆ ನಿಂತ್ಕೊಂಡು ಮೊಬೈಲ್ ಅಲ್ಲೇನೋ ನೋಡ್ತಾ ಇದ್ದಾರೆ. ಇವರು ಎಲ್ಲ ಊರ್ನವರೇ, ಕುಂದಾಪುರ ಸಾಲಿಗ್ರಾಮ ಆ ಕಡೆ ಅವರು. ಇವರು ಸುಷ್ಮಾ ಅಂತ, ಕುಂದಾಪುರದವರು. ಸೆಲೆಬ್ರೇಷನ್ ಇದ್ದಿದ್ದು ಸಂಜೆ. ಸೊ ಸಂಜೆ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೊರಟ್ವಿ. ಇವತ್ತೊಂದು ಗಿಫ್ಟ್ ಬಾಕ್ಸ್ ಇದೆ, ಪಾರ್ಸೆಲ್ ಬಂದಿರೋದು. ನನ್ನ ಹಸ್ಬೆಂಡ್ ಮಗಳಿಗೋಸ್ಕರ ಬುಕ್ ಮಾಡಿರೋದು. ಇದನ್ನ ಮನೆಗೆ ಹೋಗ್ಬಿಟ್ಟು ತೋರಿಸ್ತೀನಿ. ನೋಡಿ, ಬಸ್ ಸ್ಟಾಪಿಗೆ ನನ್ನ ಕರ್ಕೊಂಡು ಹೋಗೋದಕ್ಕೆ ಮಗಳು ಬಂದಿದ್ದಾಳೆ. ನಾನು ಇದೇ ಶಾಪಲ್ಲಿ ಸ್ಪೆಕ್ಸ್ ತಗೊಂಡಿರೋದು, ಆಪ್ಟಿಕಲ್ ಎಕ್ಸ್ಪ್ರೆಸ್ ಅಂತ. ಬ್ಲೂ ಫ್ರೇಮ್ ನ ಒಂದು ಸ್ಪೆಕ್ಸ್ ತಗೊಂಡಿದ್ದೀನಿ. ಓಕೆ, ಚೆನ್ನಾಗಿದೆ. ಹಾಕಿದ್ಮೇಲೆ ಹಿಂಗಾಗುತ್ತೆ ಅಂತ ನೋಡ್ಬೇಕು. ಇದು ನನ್ನ ಹಸ್ಬೆಂಡ್ ಮಗಳಿಗೆ ಬುಕ್ ಮಾಡಿರೋದು, ಪಾಟಿ ಟ್ರೈನಿಂಗ್ ಸೀಟ್ ಅಂತ, ಲವ್ ಲ್ಯಾಬ್ ಕಂಪನಿದು. ಇದು 2 ಇಯರ್ ಇಂದ 4 ಇಯರ್ ಮಕ್ಕಳವರೆಗೂ ಯೂಸ್ ಮಾಡ್ಕೋಬಹುದು. ಅಂದ್ರೆ ಇದು ಟಾಯ್ಲೆಟ್ ಮಾಡೋದಕ್ಕೆ ಮಕ್ಕಳಿಗೆ ಇದ್ರಲ್ಲೇ ಟ್ರೈನ್ ಮಾಡೋದು. ಆಮೇಲೆ ಇದ್ರದ್ದು ಕ್ಲೀನಿಂಗು ಅಷ್ಟೇ ಈಸಿ ಇದೆ, ಕಷ್ಟ ಏನಿಲ್ಲ. ನೋಡಿ, ಇವಾಗ ಇದನ್ನ ಓಪನ್ ಮಾಡ್ತಾ ಇದ್ದಾರೆ. ಇದ್ರೊಳಗೆ ಸ್ವಲ್ಪ ನೀರು ಹಾಕಿ ಮಕ್ಕಳನ್ನ ಕೂರ್ಸೋದು, ಆಮೇಲೆ ಇದನ್ನ ಟಾಯ್ಲೆಟ್ಗೆ ಚೆಲ್ಲೋದು. ಆಮೇಲೆ ಸ್ವಲ್ಪ ಬಿಸಿನೀರಿಂದ ವಾಶ್ ಮಾಡಿಟ್ರೆ ಆಯ್ತು, ನೆಕ್ಸ್ಟ್ ಟೈಮ್ ಯೂಸ್ ಮಾಡ್ಕೋಬಹುದು. ಇವಳು ಇದನ್ನ ಚೇರ್ ಅಂತ ಆಟ ಆಡ್ತಾ ಇದ್ದಾಳೆ. ಸೊ ಇದಾಗಿತ್ತು ಫ್ರೆಂಡ್ಸ್, ಒಂದು ಚಿಕ್ಕ ಬ್ಲಾಗ್. ನಿಮಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.